ಪೊಲೀಸಪ್ಪನ ಜೊತೆ ರೀಲ್ಸ್ ರಾಣಿ ಮೋನಿಕಾ ಪರಾರಿ ಕೇಸಿಗೆ ಸಂಬಂಧಿಸಿದಂತೆ ಈಗ ರೀಲ್ಸ್ ರಾಣಿ ಮೋನಿಕಾಳ ಕಳ್ಳಾಟ ಬಟಾಬಯಲಾಗಿದೆ. ನಾನು ಮನೆಯಿಂದ ಹೋಗುವಾಗ ಬಟ್ಟೆ ಒಡವೆಯನ್ನು ಕದ್ದಿಲ್ಲ ಅಂತ ಮೋನಿಕಾ ಹೇಳಿಕೊಂಡಿದ್ರು. ಆದರೆ ಎರಡು ದೊಡ್ಡ ಬ್ಯಾಗ್ನಲ್ಲಿ ಬಟ್ಟೆ ಒಡವೆ ಜೊತೆ ಪರಾರಿಯಾಗಿರೋದು ಆ CCTV ದೃಶ್ಯ ಈಗ ಲಭ್ಯ ಆಗಿದೆ. CCTVಯಲ್ಲಿ ರೀಲ್ಸ್ ರಾಣಿ ಮೋನಿಕಾ ಕಳ್ಳಾಟ ಸರಿಯಾಗಿದೆ. ನಾನು ಒಡವೆ ಮುಟ್ಟಿಲ್ಲ, ಬಟ್ಟೆ ಮುಟ್ಟಿಲ್ಲ ಅಂತ ಮೋನಿಕಾ ಹೇಳಿಕೊಂಡಿದ್ರು. ಈ CCTV ದೃಶ್ಯಗಳು ಬೇರೆಯದ್ದೇ ಕತೆ ಹೇಳ್ತಿದೆ. ಮಗನೊಂದಿಗೆ ಮನೆಗೆ ಎಂಟ್ರಿ ಆಗ್ತಾರೆ ಮೋನಿಕಾ. ಎರಡು ದೊಡ್ಡ ಬ್ಯಾಗ್ನಲ್ಲಿ ಲಗೇಜ್ ಪ್ಯಾಕ್ ಮಾಡಿ ಪರಾರಿ ಆಗ್ತಾರೆ. ಮನೆಯಲ್ಲಿದ್ದ ತನ್ನ ವಸ್ತುಗಳನ್ನು ತುಂಬಿಕೊಂಡು ಎಸ್ಕೇಪ್ ಆಗಿರೋದು CCTVಯಲ್ಲಿ ಸರಿಯಾಗಿದೆ. ಅರ್ಧ ಗಂಟೆಯಲ್ಲಿ ಮನೆಯಲ್ಲಿ ವಸ್ತುಗಳನ್ನು ಪ್ಯಾಕ್ ಮಾಡ್ತಾರೆ. ಮಗನ ಜೊತೆ ಬಟ್ಟೆ ಒಡವೆಯ ಜೊತೆಗೆ ಮೋನಿಕಾ ಪರಾರಿ ಆಗ್ತಾರೆ. ಇದೇ ದೃಶ್ಯ ನೋಡ್ತಾ ಇದ್ದೀರಿ ನೀವು. CCTV ದೃಶ್ಯ. ಮನೆಗೆ ಎಂಟ್ರಿಯಾಗಿ ಮಗನೊಂದಿಗೆ ಎಂಟ್ರಿಯಾಗಿ ಒಂದು ದೊಡ್ಡ ಬ್ಯಾಗಲ್ಲಿ ಮನೆಯಲ್ಲಿದ್ದಂಥ ವಸ್ತುಗಳನ್ನೆಲ್ಲ ತುಂಬಿಸಿಕೊಂಡು ಪರಾರಿ ಆಗ್ತಾ ಇರೋದು ಅಥವಾ ಆ ಮನೆಯನ್ನು ಬಿಟ್ಟು ಹೋಗ್ತಾ ಇರೋದು ದೃಶ್ಯದಲ್ಲಿ ಸರಿಯಾಗಿದೆ. ಬಟ್ ಮೋನಿಕಾ ಅವರು ಹೇಳಿಕೊಂಡಿದ್ದು ಇಲ್ಲ, ನಾನು ಬಟ್ಟೆ ಒಡವೆ ಯಾವುದನ್ನು ಕೂಡ ತೆಗೆದುಕೊಂಡು ಹೋಗಿಲ್ಲ, ನಾನೇ ನನ್ನ ಗಂಡನಿಗೆ ಖರ್ಚಿಗೆ ದುಡ್ಡು ಕೊಡ್ತಿದ್ದೆ ಅಂತ ಮಾತನಾಡಿದರು. ಬಟ್ ಈ CCTV ದೃಶ್ಯಗಳು ಬೇರೆಯದ್ದೇ ಕತೆ ಹೇಳ್ತಿದೆ. ಇನ್ನು ಈ ಕೇಸಿಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸಹೋದರನಿಗೆ ಗಂಡ ಬೆದರಿಕೆ ಹಾಕಿದ್ದ ಅಂತ ಈ ಮೋನಿಕಾ ಹೇಳಿಕೊಂಡಿದ್ರು. ಗಂಡನ ಮೇಲೆ ಆರೋಪವನ್ನು ಮಾಡಿದ್ರು. ಆದರೆ 2 ವರ್ಷದ ಹಿಂದೆ ಇದೇ ಸಹೋದರನ ಮೇಲೆ ಮೋನಿಕಾ ಅವರು ದೂರು ಕೊಟ್ಟಿದ್ರು. ಆಸ್ತಿ ವಿಚಾರಕ್ಕೆ ಸಹೋದರನ ಮೇಲೆ ದೂರು ಕೊಟ್ಟಿದ್ರು ಮೋನಿಕಾ. ನನ್ನ ಅಣ್ಣ ಆಸ್ತಿಗಾಗಿ ಕೊಲೆ ಬೆದರಿಕೆ ಹಾಕ್ತಿದ್ದಾನೆ ಅಂತ ದೂರು ಕೊಟ್ಟಿದ್ರು. ಆ ದೂರು NCR ದಾಖಲಾಗಿತ್ತು. ಹಿಂಬರಹ ಕೊಟ್ಟಿದ್ರು ಪೊಲೀಸರು. ಅಂದರೆ FIR ಆಗಿರಲಿಲ್ಲ, ಗಂಭೀರ ಸ್ವರೂಪವಲ್ಲದ ಪ್ರಕರಣ ಅಂತ NCR ದಾಖಲಿಸಿ ಹಿಂಬರಹ ಕೊಟ್ಟಿದ್ರು. ಸೊ ಈಗ ಮೊನ್ನೆ ಮಾತನಾಡಬೇಕಾದ್ರೆ ನನ್ನ ಗಂಡ ನನ್ನ ಸಹೋದರನಿಗೆ ಧಮಕಿ ಹಾಕ್ತಿದ್ದ. 2 ವರ್ಷದ ಹಿಂದೆ ಸಹೋದರನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ರು ಇವರು. ಸೊ ಈ ವಿಚಾರವೂ ಕೂಡ ಈಗ ಬೆಳಕಿಗೆ ಬಂದಿದೆ. ಆ ದೂರಿನ ಪ್ರತಿಯನ್ನು ನೀವು ನೋಡ್ತಾ ಇದ್ದೀರಿ. ಪೊಲೀಸರು NCR ದಾಖಲಿಸಿ ಹಿಂಬರಹ ಕೊಟ್ಟಿರೋದು 2 ವರ್ಷದ ಹಿಂದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ಮೋನಿಕಾ ಅವರು ಮಾತನಾಡ್ತಾ ಇರೋದಕ್ಕೂ ಆಗಿರೋ ಘಟನೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತಿದೆ ಇದು. ಖಂಡಿತವಾಗಿಯೂ ರಕ್ಷಿತ್, ಹಿಂದೆ ಏನು ಜೂನ್ ನಲ್ಲಿ ಗಂಡನನ್ನ ಬಿಟ್ಟು ಹೋಗಿದ್ದಾಳೆ ಅನ್ನುವಂತ ಒಂದು ಆರೋಪ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು CCTVಗಳನ್ನು ಕೂಡ ಮಂಜುನಾಥ್ ಅವರು ಇದೀಗ ಒದಗಿಸಿರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಏನು HSR ಲೇಔಟ್ ನ ಕಾನ್ಸ್ಟೇಬಲ್ ರಾಘವೇಂದ್ರ ಏನಿದ್ರು, ಅವರ ಜೊತೆ ಮೋನಿಕಾ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾಗಿ ನಂತರ ಅವ್ರ ಜೊತೆಗೆ ಪರಾರಿ ಆಗಿದ್ರು. ಆದ್ರೆ ಗಂಡ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ಮನೆಯಿಂದ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಒಡವೆಗಳು ಜೊತೆಗೆ ಕ್ಯಾಶ್ ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾಳೆ ಅಂತೇಳಿ ಒಂದು ಚಂದ್ರ ಲೇಔಟ್ ನಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆದ್ರೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ಬಂದಿದ್ದಂತಹ ಮೋನಿಕಾ ಏನಿದ್ರು, ಸಾಕಷ್ಟು ಈ ಆರೋಪ ಎಲ್ಲವನ್ನು ಕೂಡ ತಳ್ಳಿ ಹಾಕಿದ್ರು. ನಾನು ಯಾವುದೇ ರೀತಿಯಾಗಿ ಚಿನ್ನ ಒಡವೆಯನ್ನ ಕದ್ದಿಲ್ಲ, ನನ್ನ ಗಂಡ ಏನು ಆತನ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಅಂದ್ರೆ ಮಂಜುನಾಥ್ ಅವರು ಗಂಡಸೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಮೋನಿಕಾ ಅವರು ಮಾತನಾಡಿದ್ರು. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ತಮ್ಮ ಮನೆಯಲ್ಲಿ ಒಂದು CCTVಯನ್ನ ಅಳವಡಿಸಿದ್ರು. ಅಂದ್ರೆ ಅವರ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇರೋ ಕಾರಣಕ್ಕಾಗಿ ಯಾರಿಗೂ ಅಂದ್ರೆ ಭದ್ರತೆ ವಿಚಾರವಾಗಿ ಅವರೊಂದು CCTVಯನ್ನ ಕೂಡ ಮನೆಯಲ್ಲಿ ಅಳವಡಿಸಲಾಗಿತ್ತು. ಇದೀಗ ಆ CCTVಯಲ್ಲಿ ಮೋನಿಕಾ ಈ ಬಟ್ಟೆ ಬ್ಯಾಗು ಜೊತೆಗೆ ಈ ಒಡವೆ ಮತ್ತೆ ಚಿನ್ನಾಭರಣ ಏನಿತ್ತು ಎಲ್ಲವನ್ನೂ ಕೂಡ ಬ್ಯಾಗ್ ನಲ್ಲಿ ತುಂಬಿಸ್ಕೊಂಡು ಹೋಗುವಂತ ಆ ಒಂದು CCTVಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಸದ್ಯಕ್ಕೆ ಇದನ್ನ ಈಗಾಗಲೇ ಚಂದ್ರ ಲೇಔಟ್ ಪೊಲೀಸರಿಗೆ ಮಂಜುನಾಥ್ ಒದಗಿಸಿದ್ದಾರೆ. ಜೊತೆಗೆ ಒಂದ್ ಕಡೆ ಕಳೆದ ಬಾರಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ಬಂದಂತಹ ಸಂದರ್ಭದಲ್ಲಿ ಮೋನಿಕಾ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಅಂದ್ರೆ ಅವರ ಸಹೋದರನಿಗೆ ಮಂಜುನಾಥ್ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಇದೇ ಮೋನಿಕಾ 2 ವರ್ಷಗಳ ಹಿಂದೆ ಅವರ ಸಹೋದರನ ಮೇಲೆ ದೂರು ಕೊಟ್ಟಿರುವಂತ ಒಂದು ಕಾಪಿ ಕೂಡ NCR ಕಾಪಿ ಕೂಡ ಇದೀಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಜೊತೆಗೆ ಗೋವಿಂದರಾಜನಗರದಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಿಂಬರಹವನ್ನ ಕೂಡ ಕೊಟ್ಟಿದ್ರು. ಎಲ್ಲ ಒಂದ್ ಕಡೆ ಮೋನಿಕಾ ಮಾಡ್ತಾ ಇರುವಂತ ಆರೋಪಗಳಿಗೆ ಒಂದಷ್ಟು ಏನು ಆಕೆ ಗಂಡನ ಮೇಲೆ ಮಾಡ್ತಾ ಇರುವಂತ ಆರೋಪಗಳಿಗೆ ಯಾವುದೇ ರೀತಿಯಾದಂತ ಸೌಮ್ಯತೆ ಸಿಗ್ತಾ ಇಲ್ಲ. ಅದಕ್ಕೆ ವಿರುದ್ಧವಾಗಿ ಸಿಗ್ತಾ ಇರುವಂತದ್ದು ಇದೀಗ ಆ ಎಲ್ಲವೂ ಕೂಡ CCTVಯಲ್ಲಿ ಬಟಾ ಬಯಲಾಗಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.